ಗದಗ ನಗರದ ವಿಶ್ವೇಶ್ವರ ಪುಣ್ಯಾಶ್ರಮದಲ್ಲಿ ಪರಮಪೂಜ್ಯ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪರಮಪೂಜ್ಯ ಪಂಚಾಕ್ಷರಿ ಗವಾಯಿಗಳ 82ನೇ ಹಾಗೂ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಪರಮಪೂಜ್ಯ ಪುಟ್ಟರಾಜು ಕವಿ ಗವಾಯಿಗಳ 16ನೇ ಪುಣ್ಯ ಸ್ಮರಣೋತ್ಸವ ಮತ್ತು ಉಭಯ ಗುರುಗಳ ಜಾತ್ರಾ ಮಹೋತ್ಸವ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿ ಭಾಗವಹಿಸಿ ಗದ್ದುಗೆಗೆ ದರ್ಶನಾಶೀರ್ವಾದ ಪಡೆದುಕೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ತೋಂಟದಾರ್ಯ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು, ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳ ಗದಗ ಹಾಗೂ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಹಾಗೂ ವಿಶ್ವೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಜೊತೆಗೆ ನಾಡಿನ ಹಲವಾರು ಪರಮ ಪೂಜ್ಯರು, ಕಮಿಟಿಯರು, ಮಠದ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ವೀರೇಶ್ ಪತ್ತಾರ್, JBM ನ್ಯೂಸ್. ಈಗ ಕನ್ನಡ ಮುಖಂಡರ ಆಕಾರಕ್ಕೆ ಹುಟ್ಟಿದಾಗ ಪರಿಶುದ್ಧತೆ ಆತ್ಮದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಹೃದಯದಲ್ಲಿ ಪರಿಶುದ್ಧತೆ. ಅದಕ್ಕಾಗಿ ಮುಖದಲ್ಲಿ ಮುಗ್ಧತೆ. ಈ ಮುಗ್ಧತೆಯನ್ನು ಕೊನೆಯವರೆಗೂ ಕಾಪಾಡಿಕೊಂಡು ಬರುವುದು ಅಷ್ಟು ಸುಲಭನೇ ಇಲ್ಲ, ಅಸಾಧ್ಯದ ಮಾತು. ಆದರೆ ಪಂಡಿತ್ ಪುಟ್ಟರಾಜ ಗವಾಯಿಗಳನ್ನು ಒಂದಿನ ನೋಡಿದಂತೂ ಕೇಳಬೇಕು. ಅವರ ಮುಖದಲ್ಲಿ ಏನು ಮುಗ್ಧತೆ ಇತ್ತು, ಅವತ್ತು ಹುಟ್ಟಿದಿಂದ ಯೌವನದಿಂದ ವಯಸ್ಸಾಗ ಏನು ಮುಗ್ಧತೆ ಇತ್ತು, ಅದೇ ಮುಗ್ಧತೆ ಕೊನೆಯಲ್ಲಿ ಸಾಧನಗಳು ಅದೇ ಮುಗ್ಧತೆ. ಅಸಾಧ್ಯದ ಸಾಧನೆಯನ್ನು ಮಾಡಿದ್ದಾರೆ. ಎರಡನೇದು ಬಹಳ ಕಷ್ಟ ಏನು ಅಂತಂದ್ರೆ ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳುವಂತ. ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳೋದು ಬಹಳ ಕಷ್ಟ. ನಾವು ರಾಜಕಾರಣಿಗಳಂತೂ ನಮ್ಮಿಂದ ಅಪೇಕ್ಷೆ ಮಾಡಬೇಕು. ಆತ್ಮಸಾಕ್ಷಿ ಜಗಲಿ ಕಟ್ಟಿ ಹೊರಬೇಕು. ಆದರೆ ಪಂಡಿತ್ ಪುಟ್ಟರಾಜ ಗವಾಯಿಗಳು ಜಗತ್ತಿನಲ್ಲಿ ಏನು ಬೇಕಾದಾಗ ಏಕರಾಗಿ ರಾಜ್ಯದ ಮೇಲೆ ರಾಜ್ಯ ಬೀಳಿ ಕಿರೀಟ ಹಾಕಿ ಆ ಹಾಡಿನಲ್ಲಿದೆ. ಎಲ್ಲರೂ ಆದರೂ ಕೂಡ ಯಾವುದೂ ಸಂಬಂಧ ಇಲ್ಲ. ಆತ್ಮಸಾಕ್ಷಿಯಾಗಿ ಬದುಕಿನಲ್ಲಿ ನಡ್ಕೊಂಡು ಆತ್ಮಸಾಕ್ಷಿಗಳು ಏನನ್ನು ಮಾಡಿದೆ. ಆತ್ಮಸಾಕ್ಷಿಗಳು ಎಂದನ್ನು ನಡ್ಕೊಂಡಿಲ್ಲ. ಒತ್ತಾಯದ, ಪ್ರಭಾವದ, ಆವೇಶದ ಲವಲವೇಶವೂ ಕೂಡ ಹತ್ತಿರ ಸುಳಿಲಿಲ್ಲ. ಅವರಿಗೆ ಆತ್ಮಸಾಕ್ಷಿಯಾಗಿ ನಡ್ಕೊಂಡಿದ್ದಾರೆ. ಹೀಗಾಗಿ ಅಂಥವರ ಪುಣ್ಯ ಸ್ಮರಣೆ ಮಾಡುವಂತಹ ಪುಣ್ಯ ಭಾಗ್ಯ ನಮಗೆ ಸಿಕ್ಕಿದೆ. ಈ ಪುಣ್ಯಾಶ್ರಮಕ್ಕೆ ಎಲ್ಲ ಟ್ರಸ್ಟಿಗಳಿಗೆ ಆಭಾರ ಇರ್ತೇವೆ. ಪರಮ ಪೂಜ್ಯ ಪೂರ್ಣಜನ ಜಗದ್ಗುರು ಆಶೀರ್ವಾದ ನಡೀತಾ ಇದೆ. ಇವತ್ತು ಅಂತ ಒಂದು ಸಮಾರಂಭದಲ್ಲಿ ನಾವೆಲ್ಲ ಬಂದಿದ್ದೀರಿ. ನೀವು ಕೂಡ ಪುಣ್ಯ ಮಾಡುವಂತ ಈ ಸಂದರ್ಭ ಹೇಳಿದ್ರು. ಕಲ್ಲಯ್ಯಜ್ಜನವರು ಇದನ್ನ ಬಹಳ ವರ್ಷದಿಂದ ಅವರು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಪರಂಪರೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇನ್ನೊಂದು ವಿಚಾರ, ಸ್ಮಾರಕ ಭವನಕ್ಕೆ ನಾವಿದ್ದಾಗ 5 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಅದನ್ನ ಹೇಳ್ಬಿಟ್ಟಿಲ್ಲ, ನಾನೇ ಹೇಳಿದೆ. ಅದನ್ನ ಪೂರ್ಣ ಆಗಿಲ್ಲ. ಅದು ಪೂರ್ಣ ಮಾಡಬೇಕು. 5 ಕೋಟಿ ರೂಪಾಯಿ ಸಂಪೂರ್ಣವಾಗಿ ಬಿಡುಗಡೆ ಆಗಿ ವಿನಿಯೋಗ ಆಗಿದೆ. ಅದು ಪೂರ್ಣ ಆಗಿಲ್ಲ. ಇದನ್ನು ಪೂರ್ಣ ಮಾಡೋದಕ್ಕೆ ರಾಜ್ಯ ಮತ್ತು ಕೇಂದ್ರದಲ್ಲಿರುವಂತಹ ಎಲ್ಲ ಪ್ರಮುಖರ ಜೊತೆಗೆ ನಾನು ಮಾತನಾಡಿ ಒಂದು ಯೋಜನೆ ಸಿದ್ಧ ಮಾಡಿ ಖಂಡಿತವಾಗೂ ಅದು